ಪ್ರಸಾದ ಅಂತ ಊಟನೇ ತಂದಿದ್ದಿಲ್ಲಮ್ಮ. ಸುಮ್ಮನೆ ತಿನ್ನು ನೀನು. ತಗೋ. ಬಾ, ಏನು ನೀನೇ ತಿನ್ನಿಸ್ತೀಯಾ? ಈ ಜನ್ಮ ಪೂರ್ತಿ ಉಪವಾಸ ಇರುವೆನು, ನಿನ್ನ ಒಂದು ಅಪ್ಪುಗೆಯೂ ಸಾಕು, ಆ ನೆನಪಿನಲ್ಲಿ ಸೆರವಾಸ ಇರುವೆನು, ನೀನೆ ನನ್ನ ಲೋಕವು ನೀನೆ. ಅಯ್ಯೋ, ಇವ್ರು ಬೇರೆ ಬಂದ್ಬಿಟ್ರಲ್ಲ, ಏನು ಮಾಡೋದು? ಹಾ, ಅಯ್ಯ ನೀನಲ್ಲಿ ಯಾಕೆ? ಅದು ನೀವು ಆ ಕಡೆ ಹೋಗ್ಬಿಡಿ. ಯಾಕೆ? ಯಾಕಂದ್ರೆ ಪಕ್ಕದ ಮನೆ ಅಂಬಿಕಾ ಇದ್ದಾಳಲ್ಲ, ಅವ್ರ ಮಗುಗೆ ಗೊತ್ತಾಯ್ತು. ಮಗು ಒಟ್ಟಿಗೆ ಆಧಾರ ಮಾಡ್ತಾ ಇದ್ದಾರೆ. ಇನ್ನು ಚಿಕ್ಕ ಮಗು. ಆಯ್ತು ಓಕೆ, ಆಯ್ತು, ಏನು ಅಡ್ಡಿ ಇಲ್ಲ. ಆಯ್ತು, ಹೋಗ್ತೀನಿ. ಹೊರಡಿ ಮತ್ತೆ. ಆಯ್ತು. ಒಳ್ಳೆ ಹುಡುಗಿ. ಬಾಯ್ ಬಂದಾಗೆಲ್ಲ ಬೈದಾಕ್ಬಿಟ್ಟಿದ್ದೀನಿ ಹುಡುಗಿ. ಇವಾಗ ಹೆಂಗಪ್ಪ ಸಾರಿ ಕೇಳೋದು? ನೋಡೋಣ. ತುಂಬ ಚೆನ್ನಾಗಿತ್ತಮ್ಮ ಅಡುಗೆ. ಅದರಲ್ಲೂ ನಿನ್ನ ಕೈಲಿ ಊಟ ಮಾಡಿದ್ದು ಇನ್ನೂ ಚೆನ್ನಾಗಿತ್ತು. ನಾನು ಹೋಗಿ ಬರ್ತೀನಮ್ಮ. ರವಿ, ಆದಷ್ಟು ಬೇಗ ನಿನ್ನ ಹೆಂಡತಿನೂ ಕರ್ಕೊಂಡು ಈ ಮನೆಗೆ ಬಂದ್ಬಿಡು. ಅಪ್ಪ ಸೂರ್ಯ ಇಬ್ರು ಒಪ್ಬೇಕಲ್ಲಮ್ಮ. ಅಯ್ಯೋ, ಅವರಿಬ್ಬರನ್ನು ಒಪ್ಸೋ ಜವಾಬ್ದಾರಿ ನಂದು. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಹೋಗ್ಬಾ. ಅಪ್ಪ ಗಣೇಶ, ಈ ಮಗನು ಇದೇ ಮನೇಲಿ ಬಂದು ಉಳ್ಕೊಳ್ಳೋ ಹಾಗೆ ಮಾಡಪ್ಪ. ಅಮ್ಮ, ಪಾಪ ಅಮ್ಮ ಮಾವ, ಈ ವಯಸ್ಸಲ್ಲೂ ಮಕ್ಳ ಬಗ್ಗೆ ಎಷ್ಟೆಲ್ಲ ಯೋಚನೆ ಮಾಡ್ತಾರೆ ಗೊತ್ತಾ? ಕೊನೆಗೂ ಹಬ್ಬದ ದಿನ ಮನೆಗೆ ಕಾರ್ ಬಂತು. ಈ ಟೈಮಲ್ಲಿ ನಿನ್ನ ಮನೇಲಿ ಇರಬೇಕಾಗಿತ್ತು ಗೊತ್ತಾ? ನಮ್ಮವರು ಎಷ್ಟು ಸಂತೋಷ ಪಡ್ತಿದ್ರು ಅಂದರೆ ಮಗು ಥರ ಮಾವನ ತಪ್ಕೊಂಡು ಅಳ್ತಿದ್ರು. ಹಾಂ ಸರಿ ಅಮ್ಮ, ಇನ್ನು ಕೆಲಸ ನೋಡ್ಕೊ. ನಾನು ಹಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಅಯ್ಯೋ, ಯಾಕ್ರಿ ಮಚ್ಚಿರೋ ಬಟ್ಟೆ ಎಲ್ಲ ಹರಡ್ತಿದ್ದೀರಾ? ಅದು ಅದೇ ಇದು ಅದು ಅದೇ ಅದೇನೇ ಅದು ಕಾಣಿಸ್ತಾನೆ. ಯಾವುದು? ಅದೇಮ್ಮ ಅದು ಅದು ಇದು ಆ ಪರ್ಸೆಲ್ಲ ಹೋಯ್ತು ನಂದು. ಇಲ್ಲೇ ಇಟ್ಟಿರ್ತೀನಿ, ಇಟ್ಟಿದ ಕಡೆ ಏನೂ ಇರೋದಿಲ್ಲ. ಎಲ್ಲಿ? ಅದಕ್ಕೆ ಇಷ್ಟೊತ್ತು ಮಡ್ಚಿರೋ ಬಟ್ಟೆ ಎಲ್ಲ ಕೆದ್ರಬೇಕಾ? ಹೇಳಮ್ಮ ನಿನ್ನ ಮೇಲೆ, ನೀನು ಹೇಳಮ್ಮ ಮೇಲೆ, ಅದ್ರ ಮೇಲೆ ಕೂತು ಬಿಟ್ಟಿರ್ತೀಯ ಮೇಲೆ. ಈ ಕಡೆ ಬಾ. ಎಲ್ಲಿ ನನ್ನ ಪರ್ಸು? ನೋಡಿ, ಇಲ್ಲೆಲ್ಲೂ ಇಲ್ಲ ನಿಮ್ಮ ಪರ್ಸು. ಓ, ಇಲ್ವ ಇಲ್ಲಿ? ಇಲ್ಲೇ ಅಲ್ಲಿ ಇಟ್ಟಿದ್ನಲ್ಲ, ಎಲ್ಲಿ ನೋಟ್ ಹೋಗುತ್ತೆ? ಓ, ಮರ್ತೋಗ್ಬಿಟ್ನಲ್ಲ, ನೋಟೋಯ್ತು ಪರ್ಸು. ಸರಿಯಾಗಿ ಕಣ್ಬಿಟ್ಟು ನೋಡಿದ್ರೆ ಜೇಬಲ್ಲಿರೋ ಪರ್ಸು ಕಾಣುತ್ತೆ. ಓ ಓ ಇಲ್ಲೇ ಇಟ್ಕೊಂಡಿತ್ತು ಆ ಪರ್ಸು. ನಂದೇ ಇದು, ಗೊತ್ತೇ ಆಗಿಲ್ಲ ನೋಡು. ಏಯ್, ಹೇಳಮ್ಮ ಮೇಲೆ ನೀನು. ಯಾಕೆ? ಹೇಳಮ್ಮ ನೀನು. ಅದೇ ಯಾಕೆ? ಓ, ಹೇಳಿದ್ರನ ಎದ್ದೇಳೋದು ನೀನು? ಏನು? ಕೈ ಮುಂದೆ ಮಾಡು. ಏನು ಎಲೆ ಹಾಕ್ಬಿಟ್ಟು ಊಟ ಬಡಿಸ್ತಾ ಇದ್ದೀನ? ಹಿಂಗೆ ಕೈ ಹಿಡಿತೀಯ? ಒಂದೇ ಒಂದು ಕೈ ಇಡು ಹಿಂಗೆ. ಥ್ಯಾಂಕ್ಸ್ ಯಾಕೆ? ಓಹೋ,
ಪರ್ಸ್ ಹುಡ್ಕೊಟ್ಟಿದ್ದಕ್ಕ ಬೈಯೋದೆಲ್ಲ ಬೈದ್ಬಿಟ್ಟು ಈಗ ಥ್ಯಾಂಕ್ಸ್ ಹೇಳ್ಬಿಟ್ರೆ ಸಾಕಾ? ಸಾರಿ ಕೇಳಬೇಕು. ಸಾರಿ. ಸರಿ ಆಯಿತು. ಸಾರಿ, ಥ್ಯಾಂಕ್ಸ್. ಈಗ ಎರಡರಲ್ಲಿ ಯಾವ್ದು ಇಟ್ಕೊಳ್ಳಿ? ದೇವರು ನಿನಗೆ 2 ಕಿವಿ ಕೊಟ್ಟಿದ್ದಾನಲ್ವಾ? ಒಂದು ಕಡೆಗೆ ಸಾರಿ ಇಟ್ಕೊ, ಇನ್ನೊಂದು ಕಡೆ ಥ್ಯಾಂಕ್ಸ್ ಇಟ್ಕೊ. ಸರಿ, ಈಗ ಏನಕ್ಕೆ ಥ್ಯಾಂಕ್ಸ್ ಹೇಳಿದ್ದು ಅಂತ ಹೇಳಿ. ಅದೆಲ್ಲ ಹೇಳೋಕ್ಕಾಗಲ್ಲ. ಥ್ಯಾಂಕ್ಸು ಸಾರಿ ಏನು ಹೇಳಿದ್ರು ಇಟ್ಕೋತಾ ಇರಬೇಕು ಅಷ್ಟೇ. ಫ್ರೀಯಾಗೆಲ್ಲ ಕೊಟ್ಟರೆ ಇಟ್ಕೊಳ್ಳೋದಕ್ಕಾಗಲ್ಲ. ಒಂದು ಮಾತು ಕೇಳ್ತೀನಿ, ನನ್ನ ಮುಖ ನೋಡ್ತಿರ್ಲಿಲ್ಲ, ನನ್ನ ಜೊತೆ ಮಾತಾಡ್ತಿರ್ಲಿಲ್ಲ, ಈಗ ಥ್ಯಾಂಕ್ಸ್ ಹೇಳ್ಬಿಟ್ರೆ? ಏನೋ ಎತ್ತು ಸಿಕ್ಕಾಪಟ್ಟೆ ಕೋಪ್ಗಳು. ರವಿ ಮದುವೆ ಆಗಿದ್ದು, ಅಪ್ಪ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು, ಹಾಸ್ಪಿಟ್ಲಿಗೆ ಹೋಗಿದ್ದು, ಆಮೇಲೆ ದುಡ್ಡು ಅನ್ಸೋಕ್ಕಾಗದೆ ಒದ್ದಾಡಿದ್ದು, ಇದ್ರ ಜೊತೆಗೆ ದುಡ್ಡು ಕೊಡದೆ ಆ ಪುಡಂಗಿ ಜೊತೆಗೆ ಜಗಳ ಎಲ್ಲ ಮಾಡ್ಕೊಂಡಲ್ಲ, ಎಲ್ಲ ಸೇರಿ ಒಟ್ಟಿಗೆ ಸಿಕ್ಕಾಪಟ್ಟೆ ಪಿತ್ತ ನೆತ್ತಿಗೇರ್ಬಿಟ್ಟಿತ್ತು. ಈಗ ತಣ್ಣಗಾಯ್ತಾ? ಸರಿ ಬಾ ಹೋಗೋಣ. ಎಲ್ಲಿಗೆ? ಎಲ್ಲ ಹೊರಗೆ ಹೋಗೋಣ. ಇಲ್ಲ, ನನ್ನ ಮನೇಲಿ ತುಂಬ ಕೆಲಸ ಇದೆ. ಏಯ್, ಕೆಲಸ ಯಾವಾಗಲೂ ಇದ್ದೇ ಇರತ್ ಕಣೆ. ನಿನ್ನ ಜೊತೆಗೆ ಬಾ, ಹೊರಗಡೆ ಹೋಗ್ಬರೋಣ. ಅದೇ ಎಲ್ಲಿಗೆ? ಏನು ಹೇಳಿದ್ರೆ ಬರೋದಿನ? ಸುಮ್ಮನೆ ರೆಡಿಯಾಗಿರ್ಬೇಕು. ಹೇಳ್ತಲ್ವಾ ಬೆಳಿಗ್ಗೆ ಆಚೆ ಹೋಗ್ಬರೋಣ ಅಂತ. ಈಗೇನಮ್ಮ ನೀನು ಬೇಡ್ಕೋಬೇಕಾ ನಾನು? ಬೇಡ್ಕೊಂಡ್ರು ತಪ್ಪೇನಿಲ್ಲ, ಬೇಡ್ಕೊಳ್ಳಿ. ಬೇಡ ಬೇಡ, ಪರವಾಗಿಲ್ಲ. ಗಂಡ ಹೆಂಡತಿ ಹತ್ರ ಬೇಡ್ಕೋಬಾರ್ದಂತೆ, ಹೆಂಡತಿಗೆ ಒಳ್ಳೇದಲ್ಲ. ಅಯ್ಯ ನೀನಲ್ಲಿ ಎಲ್ಲ ನೀನೇ ಮಾತಾಡ್ತೀಯಲ್ಲೇ. ಯಾವ ಜನ್ಮದಲ್ಲಿ ನಿಂಗೆ ಚಂಡಿಯಾಗಿ ಉಟ್ಬಿಟ್ಟಿದ್ಯೆ? ಏಯ್ ಹೇಳ್ತಾ ಇದೀನಿ, ಸುಮ್ಮನೆ ನಾಳೆ ಬೆಳಿಗ್ಗೆ ರೆಡಿಯಾಗಿರೋ, ಓಕೆನಾ? ಸರಿ, ಮೊದಲು ನಾನು ಹೇಳಿದ ಕಡೆ ಕರ್ಕೊಂಡೋಗಿ, ಆಮೇಲೆ ನೀವು ಹೇಳಿದ ಕಡೆ ನಾನು ಬರ್ತೀನಿ. ನೀನು ಹೇಳ್ದಂಗೆ ಆಗ್ಬೇಕಲ್ಲ. ಮುಯ್ಯಮ್ಮ ನೀನು. ಸರಿ ಆಯಿತು, ನೀನು ಹೇಳಿದ ಕಡೆ ಫಸ್ಟ್ ಹೋಗೋಣ. ಬೆಳಿಗ್ಗೆ ಬೇಗ ರೆಡಿಯಾಗಿರು, ಹೋಗಿ ಬಂದ್ಬಿಡೋಣ, ಆಯ್ತಾ? ಸರಿ ಆಯಿತು. ನಾನು ಈಗಲೇ ಹೇಳ್ತಿದ್ದೀನಿ, ಮೊದಲು ನಾನು ಹೇಳಿದ ಕಡೆ ಕರ್ಕೊಂಡು ಹೋಗ್ಬೇಕು. ಆಮೇಲೆ ಆಗಲ್ಲ ಹಿಂಗೆ ಹಂಗೆ ಅಂತೆಲ್ಲ ಹೇಳಿದ್ರೆ ನಾನು ಕಾರಿಂದ ಇಳಿದು ಬಂದ್ಬಿಡ್ತೀನಿ. ಹೇಳಿಲ್ವ ಆಯಿತು ಅಂತ? ಎಷ್ಟು ಹೇಳ್ತೀಯ ಹೇಳಿದ್ದಾನೆ. ರೆಡಿಯಾಗಿರು ಬೆಳಿಗ್ಗೆ ಬೇಗ. ಸರಿ ಆಯಿತು. ಆಹಾ, ಅಯ್ಯೋ 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 ಅಯ್ಯೋ, ನನ್ನ ಕಾರ್ ನೋಡೇ ಇಲ್ಲಿ ಮುದ್ದು. ನನ್ನ ರಥ ಐರಾವತ ಆಗೋಗಿದೆಯಲ್ಲೇ. ಎಷ್ಟು ಖುಷಿ ಆಗ್ತದೆ ಗೊತ್ತಾ ಇವಾಗ? ಅವ್ನು ಕೊಡೋದನ್ನ ಯಾರು ಕಿತ್ಕೊಳ್ಳೋದಕ್ಕಾಗಲ್ಲ, ಕಿತ್ಕೊಳ್ಳೋದನ್ನ ಯಾರ ಕೈಲೂ ಕೊಡೋದಕ್ಕಾಗಲ್ಲ ಅಂತ ಹೇಳೋದು ಇದಕ್ಕೆ ರೀ. ಇದು ಗಣೇಶನ ಪ್ರಸಾದ. ಹೌದಮ್ಮ, ಒಂಥರ ನಿನ್ನ ಮಾತು ನಿಜಾನೇ. ಅಂದಂಗೆ ಇವಾಗ ಯಾವ ಕಡೆ ಪಯಣ? ನೆಮ್ಮದಿ ಸಿಗೋ ಜಾಗಕ್ಕೆ. ಏಯ್ ಥೋ, ಏನೇ ನೀನು? ಇವಾಗ ನೆಮ್ಮದಿ ಸಿಗೋ ಜಾಗಕ್ಕೆ ಯಾಕೆ? ರೀ, ಏನೇ ನೀನೆಲ್ವೇನು ಹೇಳಿದ್ದು ನೆಮ್ಮದಿ ಸಿಗೋ ಜಾಗಕ್ಕೆ ಅಂತ? ಅದೊಂದೇ ಜಾಗದಲ್ಲ ನೆಮ್ಮದಿ ಸಿಗೋದು. ಸರಿ ಆಯ್ತು, ಹೇಳು ಎಲ್ಲಿಗೆ ಹೋಗ್ತದೆ ಇವತ್ತಾಗೆ? ರೈಟ್ ತಗೊಳ್ಳಿ, ಮುಂದೆ ಹೋಗಿ. ರೈಟ್ ರಾಯ್ಯ ರಾಯ್ಯ. ಏನೇ ಹಂಗೆ ಕಣ್ಗಳಾಗ್ತಾ ಇದ್ಯಾ? ದೃಷ್ಟಿಗಳು ಬಿದ್ದೋಗ್ಬಿಡ್ತಾ ಮೇಲೆ ದೃಷ್ಟಿಗಳು. ಯಾರ ದೃಷ್ಟಿನೂ ನಿಮ್ಮ ಮೇಲೆ ಬೀಳ್ಬಾರ್ದು ಅಂತಾನೆ ಕರ್ಕೊಂಡು ಹೋಗ್ತಾ ಇರೋದು. ವಾ, ಒಳ್ಳೆ ಸರ್ಪ್ರೈಸ್ಗಳು ಕೊಡ್ತಾ ಇದೆಯಮ್ಮ ನೀನು. ನೋಡೋಣ ನೋಡೋಣ ಅದೆಲ್ಲಿ ಕರ್ಕೊಂಡು ಹೋಗ್ತೀಯ ಅಂತ. ಇದ್ಯಾವ್ದಮ್ಮ ಇದು ದೇವಸ್ಥಾನ? ಯಾವುದು ಅಂದ್ರೆ? ಅಲ್ಲ, ಪ್ರತಿ ಸತಿ ನಿಮ್ಮ ಸ್ವಂತ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದಿಲ್ಲ, ಏನಿವತ್ತು ಇಲ್ಲಿ ಏನ್ ಸಮಾಚಾರ? ಅಯ್ಯೋ, ಅದ್ ಎಷ್ಟು ಮಾತಾಡ್ತೀರಾ? ಏನೋ ಸ್ವಲ್ಪ ಚೇಂಜಸ್ ಇಲ್ಲಿ ಅಂತ ಕರ್ಕೊಂಡು ಬಂದೆ, ಬನ್ನಿ. ಸರಿ ಆಯ್ತು ರೀ. ಅಪ್ಪ ದೇವ್ರೇ, ನನ್ನೊಬ್ಬನೇ ಚೆನ್ನಾಗಿಟ್ಟಿರಪ್ಪ. ಯಾಕಂದ್ರೆ ಈ ಪ್ರಪಂಚದಲ್ಲಿ ನಾನೊಬ್ಬನೇ ಒಳ್ಳೆಯವನು. ಇವಳು ಚೆನ್ನಾಗಿಡಪ್ಪ, ಇವಳು ಒಳ್ಳೆಯವಳಂತೆ ಹೇಳಿ. ಅಪ್ಲಿಕೇಶನ್ ಹಾಕಿದ್ದೀನಿ, ನಮಗೆ ಗುರಾಯಿಸ್ಬೇಡ. ಅಯ್ಯೋ ಪಾಪ, ಕಾಲಿಲ್ದಿರೋ ಯುವತಿಗೆ ಬಾಳು ಕೊಟ್ಟಿರೋ ಭಾಗ್ಯವಿದಾತ ಅಂತ ಅನ್ಸತ್ತೆ. ದೇವ್ರು ಇವ್ರನ್ನ ಚೆನ್ನಾಗಿಟ್ಟರೆ. ಜಾಗ ಬಿಡ್ರಿ. ಇವ್ರದ್ದು ಅದೇ ಕೇಸು. ಏಯ್ ಅಯ್ಯ, ಏನೇ ಇದು? ಎಲ್ಲರೂ ಇಲ್ಲಿ ಏರೋಪ್ಲೇನ್ ಮೋಡಲ್ ಹೋಗ್ತಾ ಇದಾರೆ. ರೀ, ಹರಕೆ ಹೊತ್ಕೊಂಡಿದಾರ ಅವರು. ಹರಕೆ? ಹೆಂಡತಿ ಹರಕೆ ಹೊತ್ಕೊಂಡಿರೋದನ್ನ ಗಂಡ ಆದವನು ಪೂರೈಸ್ತಿದ್ದಾನೆ.
ಏನಂದೆ ಇನ್ನೊಂದ್ಸರಿ ಹೇಳು. ಹೆಂಡತಿಯ ಹರಕೆ ಹೊತ್ಕೊಂಡಿರೋದ್ನ ಗಂಡ ಅದನ್ನು ಪೂರೈಸಿದಾನೆ ಎಂದೆ. ಹೌದಾ? ಯಾವ ಕರ್ಮಕ್ಕೋ? ನೀನ್ ಆ ಥರ ಅರ್ಕೆ ಗಿರ್ಕೆ ಏನು ಹೊತ್ಕೊಂಡಿಲ್ಲ ತಾನೇ? ಖಂಡಿತವಾಗ್ಲೂ ಹೊತ್ಕೊಂಡಿದ್ದೀನಿ. ಏನೇ ನೀನು ಏನಂದೆ? ಹೌದು ರೀ, ಹರಕೆ ಹೊತ್ಕೊಂಡಿದ್ದೀನಿ ಹಿಂದೆ. ಯಾರನ್ನ ಕೇಳಿ ಹೊತ್ಕೊಂಡು ಅರ್ಕೆನ ನೀನು? ನೀವು ಚೆನ್ನಾಗಿರ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡ್ನಲ್ಲ, ಯಾರನ್ನ ಕೇಳ್ಕೊಬೇಕು ಹೇಳಿ? ಹೆಂಡತಿಯಾಗಿ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ, ಗಂಡನಾಗಿ ನೀವು ನಿಮ್ಮ ಕರ್ತವ್ಯ ಮಾಡಿ. ಆಗಲ್ಲ ಅಂದ್ರೆ ಹೇಳಿ, ಬನ್ನಿ ಮನೆಗೆ ಹೋಗೋಣ. ಏಯ್, ನಾನೇನು ಅರ್ಜುನನ, ಅಭಿಮನ್ಯುನ, ಭೀಮನ, ಸಲಗಾರ ನಿನ್ನ ಹೊತ್ಕೊಂಡು ಹೋಗೋದಿಕ್ಕೆ? ಹಾಗಾದ್ರೆ ಶಕ್ತಿ ಇಲ್ಲ ಅಂತ ಒಪ್ಕೊಳ್ಳಿ. ಏಯ್, ಯಾರಿಗೆ ಹೇಳ್ತದೆ ಶಕ್ತಿ ಇಲ್ಲ ಅಂತ? ಹಾಗಾದ್ರೆ ಎತ್ಕೊಂತೀರಾ? ಎತ್ತಾಕೊಂಡು ಹೋಯ್ತಾ ಇರದೆ ನಮ್ಮ ಮನೆ ದೇವರಾಣಿ ಎತ್ತಾಕೊಂಡು ಏನು ಇದು ಸಾಂಗು? ಕಟ್ ಮಾಡ್ರಿ, ದೇವಸ್ಥಾನ ಇದು. ಅಯ್ಯೋ, ನೋಡಿದ್ಯಾ ನಮ್ಮ ಕರ್ಮಗಳು, ನಮ್ಮ ಪರಿಸ್ಥಿತಿ ಏನು ಅಂತ ಫೋನ್ಗೂ ಅರ್ಥ ಆಗೋಗಿದೆ. ಏಯ್, ಮಡಗ ಆಮೇಲೆ ಮಾಡ್ತೀನಿ. ಸರಿ ಬಾ, ಒಂದು ಕೈ ನೋಡೇ ಬಿಡೋಣ. ಏನು ಮಾಡ್ದ, ಕಟ್ಕೊಂಡಿದ್ದೀನಲ್ಲ ಕರ್ಮ. ಬಾ. ಅಂತರಂಗದೂರಿಗೆ ಬಂದವಳೇ ಅಕ್ಕರೆ ಆಸರೆ ತಂದವಳೇ ನನ್ನವಳೇ. ಇದೇನೇ ಇದು 40 kg 400 ಗ್ರಾಮ್ ಇದೆಯಾ ಅಂತ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ 60 kg 650 ಗ್ರಾಮ್ಗಿಂತ ಜಾಸ್ತಿ ಇದೆಯಲ್ಲೇ. ಏನಿಲ್ಲ, ನಾನು 40 kg ಅಷ್ಟೇ ಇರೋದು. ನಿಂಗೇನು ಗೊತ್ತು? ಇನ್ನು ತುಂಬಾ ದೂರ ಇದೆ, ಜಾಸ್ತಿ ಭಾರ ಆದ್ರೆ ಇಳಿಸ್ರಿ, ನಾನು ನಡ್ಕೊಂಡು ಬರ್ತೀನಿ. ತಲೆಗೆ ಕೂದಲು ಬರೋಣ, ಹಣೆಗೆ ಹುಬ್ಬ ಬರೋಣ, ಕಣ್ಣಿಗೆ ರೆಪ್ಪೆ ಬರೋಣ, ತೂಟಿಗೆ ಮೀಸೆ ಬರೋಣ. ಇಷ್ಟೆಲ್ಲ ಆದ್ಮೇಲೆ ನನಗೆ ನೀನು ಭಾರ ಆಗ್ತೇನೆ? ಚಾನ್ಸೇ ಇಲ್ಲ. ಆಗಿದ್ದಾಗ್ಲಿ ಒಂದು ಕೈ ನೋಡೇ ಬಿಡ. ಉಭಯ ಕುಶಲ ಚಿರಜೀವನ ಪ್ರಸುಖ ಭರಿತ ಮಂಜುಳತರ ಶೃಂಗಾರೆ ಸಂಚಾರೇ ಅಧರ ರುಚಿತ ಮಧುರಿತ ಭಗ ಸುಧನ ಕನಕ ಪ್ರಶಮ ನಿರತ ಬಾಂಧವ್ಯೇ ಮಾಂಗಲ್ಯೇ ಮಮ ತವ ಸತಿ ಸಮದಶ ಶತ ಮುದಮನ ಶುಭ ಸುಮನ ಲಯಿವ ಸುಸುತ ಸಹಿತ ಕಾಮಂ ವಿರಹ ರಹಿತ ಭಾವಂ ಆನಂದ ಭೋಗಂ ಆಜೀವಕಾಲಂ ಪಾಶಾನುಬಂಧಂ ಕಾಲಾನುಕಾಲಂ ದೇವಾ. ಅಯ್ಯವ್ವೋ, ಓ ಅಮ್ಮ. ರೀ, ಇಲ್ಲಿ ಯಾವ್ದು ಅಂಗಡಿ ಇದೆ? ಶಟರ್ ಡೋರ್ ಕ್ಲೋಸ್ ಆಗ್ತಿರೋ ಸೌಂಡ್ ಬರ್ತಿದೆ. ನೀನಲ್ಲಿ ನನ್ನ ಮೈಯಲ್ಲಿರೋ ಮೂಳೆಗಳಮ್ಮ ಸೌಂಡ್ ಮಾಡ್ತಾ ಇರೋದು. ಯವ್ವಾ ದೇವ್ರೆ. ಸರಿ, ಹೊರಡೋಣ. ಅಮ್ಮ, ಬಾಯಿಗೆ ಕೂಡ ಬಾಳೆಹಣ್ಣು ತಿನ್ನೋಣ. ಎನರ್ಜಿ ಬೇಕು, ಎನರ್ಜಿ. ಉಂಟ ಎಲ್ಲ ಬಿದೋಗಿದೆ ನಂದು. ಏಯ್, ಆಯ್ತು, ಹಂಗೆಲ್ಲ ನೋಡಕ್ ಹೋಗ್ಬೇಡ. ನಿನ್ಗೆ ಹೊರದಾಗ ಕೊಡ್ತೀನಿ, ದೃಷ್ಟಿ ಹೋಗುತ್ತೆ. ತಗೋ ಲೈವ್. ಇನ್ನೊಂದ್ಸರಿ ಈ ಥರ ಎಲ್ಲ ಅರ್ಕೆಗಳು ಹೊತ್ಕೊಬೇಡಮ್ಮ ನೀನು. ಮೈಕೆ ಮೂಳೆಲ್ಲ ಮುರಿದೋಗ್ಬಿಡುತ್ತೆ. ನಡು ರಸ್ತಲ್ಲಿ ನಡು ಬಿದೋಗಿ ಒಂಥರ ಆಗೋಗಿದೆ ನನ್ನ ಬಾಳ್ವೆ. ಏಯ್, ಏನು ಹೇಳಿದ್ರು 32 ಅಲ್ಲಿ ತೋರಿಸೋ ಥರ ಕಿಳ್ಳಂತ ಕಿಸಿತಾ ಇರ್ತೀಯಾ? ನೋಡ್ತಾ ಇರೋ, ನೆಕ್ಸ್ಟ್ ಟೈಮ್ ನಾನು ಹೇಳಿದ್ರೆ ಅರ್ಕೆ ಹೊತ್ಕೊಂಡ್ಬಿಡ್ತೀನಿ. ಯಾವಾಗ ಗೊತ್ತಾಗತ್ತೆ ನಿನಗೆ? ನೀವ್ ಅರ್ಕೆ ಹೊತ್ಕೊಂತೀರಾ ಏನಂತ? ನಾನ್ ನಿಮ್ಮನ್ನ ಎತ್ಕೊಂಡು ಹೋಗೋ ತರನಾ? ಅದೆಲ್ಲ ನನ್ನ ಕೈಲಿ ಆಗಲ್ಲ. ಬೇರೆ ಏನಾದ್ರೂ ಹರಕೆ ಆದ್ರೆ ನನ್ಗೆ ಓಕೆ. ಬೇರೆದೇನಾದ್ರು ಅಂದ್ರೆ? ಅದೇ ಪಡಿಮೆಟ್ಲು ಹತ್ಕೊಂಡು ಹೋಗ್ತಾರೆ ಗೊತ್ತಾ, ಆ ರೀತಿ ನಿಮ್ಮನ್ನ ತುಂಡ್ಕೊಂಡು ಹೋಗೋದಾದ್ರೆ ನನ್ಗೆ ಓಕೆ. ತುಂಬ ಚೆನ್ನಾಗಿದೆ. ಬಿಟ್ರೆ ಅದನ್ನು ಮಾಡ್ಬಿಡ್ತೀಯ ಅಂತೋಳು ನೀನು. ಸುಮ್ಮನೆ ಬಾ, ನಿನ್ನ ಒಂದು ಕಡೆ ಸ್ಪೆಷಲ್ ಜಾಗ ಕರ್ಕೊಂಡು ಹೋಗ್ತೀನಿ ಇವಾಗ. ಎಲ್ಲಿಗೆ? ಇವಾಗಲೇ ಹೇಳ್ತಾ ಇದ್ದೀನಿ, ದೌರಿ ಉದ್ದಕ್ಕೂ ಎಲ್ಲಿಗೆ ಅಂತ ಏನಾದ್ರು ಕೇಳ್ತಾ ಇದ್ರೆ ಹಂಗಂಗೆ ಬಿಟ್ಬಿಡ್ತೀನಿ ಅಷ್ಟೇ. ಬಾ, ಹೇಳ್ತಲ್ವ ಈಗಲೇ ಸರ್ಪ್ರೈಸು ಸ್ಪೆಷಲ್ ಜಾಗ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಓತಂಗೆ ಸೈಲೆಂಟ್ ಆಗಿರ್ಬೇಕು. ಬಾ.